ಬಿಹಾರಿ ಒರಿಸ್ಸಾ ಕಡೆಯಿಂದ ಬರುತ್ತಿರುವ ಕಾರ್ಮಿಕರಿಗೆ ಕೆಲಸ ಕೊಡುವುದನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಡಿಸಿ ಎಸ್ಪಿ ಸಿಇಒ ಇವರು ಸಭೆ ಮಾಡಿ ಸ್ಥಳೀಯ ಕಾರ್ಮಿಕರಿಗೆ ಕೆಲಸ ಕೊಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಎಂದು ಕಾರ್ಮಿಕ ಸಚಿವ ಸಂತೋಷ್ ಎಸ್ ಲಾಡ್ ಸೂಚಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾಂಗಣದಲ್ಲಿ ಹಾಸನ ಜಿಲ್ಲೆಗೆ ಸಂಬಂಧಿಸಿದ ಕಾರ್ಮಿಕ ಇಲಾಖೆಯ ಪ್ರಗತಿ ಪರಿಶೀಲನಾ ಸಮಾಲೋಚನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮೊದಲು ಇಲಾಖೆಯ ಅಧಿಕಾರಿಗಳಿಂದ ತಮ್ಮ ಇಲಾಖೆ ಬಗ್ಗೆ ಮಾಹಿತಿ ಪಡೆದು ಮಾತನಾಡಿದ ಅವರು, ಪ್ಲಾಂಟರ್ಸ್ ಮಾಲೀಕರೊಂದಿಗೆ ಚರ್ಚೆ ನಡೆಸಿ ಆಸಕ್ತಿ ಇರುವ ನರೇಗಾ ಕಾರ್ಮಿಕರನ್ನು ಪ್ಲಾಂಟರ್ಸ್ನ ಕೆಲಸ ಮಾಡಲು ಬಳಸಿಕೊಳ್ಳಬಹುದಾಗಿದೆ. ಈ ನಿಟ್ಟಿನಲ್ಲಿ ಗಮನ ಹರಿಸಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಹೊರ ರಾಜ್ಯದ ಕಾರ್ಮಿಕರ ಅಗತ್ಯವಿರುವುದಿಲ್ಲ, ಜೊತೆಗೆ ಸ್ಥಳೀಯ ಕಾರ್ಮಿಕರಿಗೆ ಕೆಲಸ ದೊರಕುತ್ತದೆ ಎಂದು ತಿಳಿಸಿದರು. ಬಾಲ ಕಾರ್ಮಿಕರ ಬಗ್ಗೆ ಎಲ್ಲ ಅಧಿಕಾರಿಗಳು ಕೂಡ ತಪಾಸಣೆ ನಡೆಸಿ ತಪ್ಪಿತಸ್ಥ ಮಾಲೀಕರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು. ಡಿಸಿ, ಎಸ್ಪಿ, ಸಿಇಒ ಇವರು ಮೊದಲು ಆಕ್ಟಿವ್ ಆಗಿ ಕೆಲಸ ಮಾಡಬೇಕು. ಜನರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಕಾಟಾಚಾರಕ್ಕೆ ಸಭೆ ಆಗಬಾರದು. ಎಂಜಿಒಗಳ ಕರೆಸಿಕೊಂಡು ಪ್ರತಿ ತಿಂಗಳು ಮೀಟಿಂಗ್ ಮಾಡಬೇಕು. ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡುವ ಕೆಲಸ ಆಗಬೇಕು ಎಂದು ಕಾರ್ಮಿಕ ಸಚಿವರು ಸೂಚನೆ ನೀಡಿದರು. ನರೇಗಾ ಕಾರ್ಮಿಕರು ಎಷ್ಟು ಇದ್ದಾರೆ? ಅಸ್ಸಾಂ, ಬಿಹಾರಿ, ಒರಿಸ್ಸಾ ಕಡೆಯಿಂದ ಬರುತ್ತಿರುವವರಿಗೆ ಕೆಲಸ ಕೊಡುವವರನ್ನು ನಿಯಂತ್ರಿಸಲು ಇಲ್ಲಿನ ಕಾರ್ಮಿಕರಿಗೆ ಕೆಲಸ ಕೊಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾದರೆ ಕೆಲಸ ಸಿಗುತ್ತದೆ ಎಂದು ಸಲಹೆ ನೀಡಿದರು. ಈ ಬಗ್ಗೆ ಎಸ್ಪಿ, ಡಿಸಿ ಅವರು ಸಭೆ ಮಾಡಬೇಕು. ಹೊರಗಿನಿಂದ ಬರುವ ಜನರನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಎಂದು ಸೂಚಿಸಿದರು. ಜಿಲ್ಲಾಧಿಕಾರಿ ಸಿ. ಸತ್ಯಭಾಮ ಮಾತನಾಡಿ, ಲೇಬರ್ ಆಫೀಸರ್ ಅನ್ನು ನಾವು ಇವತ್ತೇ ಮೊದಲು ನೋಡುತ್ತಿರುವುದು, ಯಾವ ಸಭೆಯಲ್ಲೂ ನೋಡಿರುವುದಿಲ್ಲ. ಅಧಿಕಾರಿ ಯಮುನಾ ಅವರನ್ನು ಸಭೆಯಲ್ಲಿ ನೋಡಿದ್ದು, ಅವರೇ ನಿಮ್ಮನ್ನು ನೋಡಿರುವುದಿಲ್ಲ ಎಂದರು. ಇನ್ನು ಜಿಲ್ಲಾ ಪಂಚಾಯತ್ ಸಭೆಗೆ ತಮ್ಮ ಕಾಂಗ್ರೆಸ್ ಪಕ್ಷದ ಸಂಸದ ಶ್ರೇಯಸ್ ಎಂ ಪಟೇಲ್, ನಿಗಮ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಗೈರು ಆಗಿದ್ದರು. ಒಂದು ಪ್ಲಾಂಟೇಶನ್ ಯಾವ್ದನ್ನು ವ್ಯವಸ್ಥೆ ಮಾಡಿದ್ರೆ ಬೇರೆ ಕಡೆ ಬರೋ ನೆಸಿಟಿನೇ ಇಲ್ಲ. ನಮಗೆ ಇಲ್ಲೇ ನಿಯರ್ ಬೈ ಇರೋರಿಗೆ ಹೋಗ್ಬೋದು, 15 ದಿವಸ ಕೆಲಸ ಮಾಡಿ ವಾಪಸ್ ಬರ್ಬೋದು. ನೋಡಿ, ಇಫ್ ಯು ಕ್ಯಾನ್ ಪ್ರಮೋಟ್ ದಿಸ್. ಸೊ ಹೊರಗಿಂದ ಬರೋ ಜನ ನಮಗೆ ನಿಂತಿರ್ತದೆ, ಚೆಕ್ ಮಾಡಿ ನೋಡಿ. ಕೆಲಸ ಕೂಡ ಡಿಸೆಂಬರ್ ನೀವಲ್ಲಿ ಕೊಡುತ್ತೆ, ನರೇಗಾ ಕೆಲಸ ಇರಲ್ಲ. ನರೇಗಾ ಇಸ್ ಓನ್ಲಿ ಪೀಕ್ ಸಮ್ಮರ್, ಓನ್ಲಿ ವಿ ಹ್ಯಾವ್ ಟು ಗಿವ್. ಸೊ ಪಿಕಿಂಗ್ ಸೀಸನ್ ನಲ್ಲಿ ನರೇಗಾ ಇರೋದ್ರಿಂದ ಮಾಡ್ಕೊಡ್ಬೋದಲ್ಲ. ಮಾತಾಡಿ, ಇಂಟರ್ ಡಿಪಾರ್ಟ್ಮೆಂಟ್ ನೀವು ಮಾತಾಡ್ಕೊಂಡ್ಬಿಟ್ಟು, if you want to call on ಕೂಡ ನಮ್ಮ meeting personally, Kumar, you call all the plantation owners there only. ಕರ್ಸಿ ಮಾತಾಡಿ. ಆದರೆ ಕ್ಷೇತ್ರದ ಜೆಡಿಎಸ್ ಶಾಸಕ ಎಚ್.ಪಿ. ಸ್ವರೂಪ್ ಉಪಸ್ಥಿತರಿದ್ದರು. ಇವರ ಜೊತೆ ಸರ್ಕಾರದ ಸಹ ಕಾರ್ಯದರ್ಶಿಗಳು ಪ್ರಸಾದ್, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಭಾರತಿ, ಕಾರ್ಮಿಕ ಇಲಾಖೆಯ ಆಯುಕ್ತ ಗೋಪಾಲಕೃಷ್ಣ, ಎಸ್ಪಿ ಮೊಹಮ್ಮದ್ ಸುಜಿತಾ, ಜಿಲ್ಲಾ ಪಂಚಾಯತ್ ಸಿಇಒ ಬಿಆರ್ ಪೂರ್ಣಿಮಾ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.